ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ವೆಜಿಟೇಬಲ್ ಉಪ್ಪಿಟ್ಟು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡೋರಿಂದ ಚಿಕ್ಕವರವರೆಗೂ ತಿನ್ನುವಂಥ ರೆಸಿಪಿ. ಈ ಉಪ್ಪಿಟ್ಟು ಇಷ್ಟಪಡಲ್ಲ ಅನ್ನೋರು ಈ ಥರ ತರಕಾರಿ ಹಾಕಿ ಅವರೆಕಾಳು ಹಾಕಿ ಮಾಡಿಕೊಟ್ರೆ ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ. ತುಂಬ ಇಷ್ಟ ಆಗುವಂಥ ರೆಸಿಪಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ಕಡಾಯಿ ಇಟ್ಕೊಂಡು ಅರ್ಧ kg ಬನ್ಸಿ ರವೆ ತೊಗೊಂಡಿನಿ. 1 ಬೌಲ್ ಆಗಿದೆ. ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದಕ್ಕೊಂದು ಅಂಟದೇ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡು ಆಗಿದೆ. ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನೂ ಸಹ ಹಾಕಿದ್ದೀನಿ. ನೀವು ಬೇಕಿದ್ರೆ ಆಪ್ಷನಲ್ಲಿ ಕಡಲೆಬೇಳೆ, ಉದ್ದಿನಬೇಳೆನೂ ಸಹ ಹಾಕೋಬೋದು. ನಾನು ಒಂದು ದೊಡ್ಡದೊಂದು 3 ಈರುಳ್ಳಿ, ಒಂದು 5-6 ಹಸಿಮೆಣಸನ್ನು ಸಹ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಒಣಗಿರೋ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಹಸಿ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ. ಹಸಿ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೆ ಮೀಡಿಯಮ್ ಸೈಜದೊಂದು ಚಿಕ್ಕದೊಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ಒಂದು ಅರ್ಧ ಕ್ಯಾಪ್ಸಿಕಮ್ಮು ಆಪ್ಷನಲ್ಲು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. 1-2 ನಿಮಿಷ ಸಾಫ್ಟ್ ಆದರೆ ಸಾಕು. ಇಷ್ಟಾದರೆ ಸಾಕು. ಇದಕ್ಕೇನೆ ನಾನು ತರಕಾರಿಗಳ್ನ ಬೇಯಿಸಿಟ್ಕೊಂಡಿನಿ. ಕ್ಯಾರೆಟು, ಬೀನ್ಸು, ಅವರೆಕಾಳನ್ನು ಸಹ. ನಾನು ಮಕ್ಕಳಿಗೆ ತಿಂಡಿಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ಆಲ್ರೆಡಿ ಫಸ್ಟ್ ನಾನು ತೊಳೆದು ಉಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. 1/4% ಬೇಯಿಸ್ಕೊಂಡಿದ್ದೀನಿ. ಈಗ ಮಾಡೋದ್ರಿಂದ ಬೇಗ ಆಗುತ್ತೆ. ಇದಕ್ಕೇನೆ ನಾನು ಯಾವ ಬೌಲಲ್ಲಿ ನಾನು ರವೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ ನಾನು 3 ಕಪ್ ನೀರು ಹಾಕ್ತಾಯಿದ್ದೀನಿ. ಒಂದು ಬೌಲಿಗೆ ನಾನು 3 ಕಪ್ ನೀರು ಹಾಕ್ತಾಯಿದ್ದೀನಿ. ಇಷ್ಟಾದರೆ ಮೆಜರ್ಮೆಂಟು ಕರೆಕ್ಟ್ ಆಗುತ್ತೆ. ಉಪ್ಪು ಖಾರ ಈಗಲೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ತರಕಾರಿಗೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರ ಕಡಿಮೆ ಆಯಿತು ಅಂದರೆ ಒಂದು ಹಸಿಮೆಣಸು 1-2 ಹೆಚ್ಚು ಹಾಕ್ಕೊಳ್ಳಿ. ಇಷ್ಟಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಇಷ್ಟಾದರೂ ಸಾಕಾಗುತ್ತೆ. ಇದಕ್ಕೇನೆ ನಾನು ಹುರಿದಿಟ್ಕೊಂಡಿರೋ ರವೆ ಹಾಕ್ತಾಯಿದ್ದೀನಿ. ಇದೇನು ಹಾಕ್ಕೊತಾನೆ ತಿರುಗಿಸ್ಕೊಳೋದೇನು ಬೇಡ, ಗಂಟಾಗೋದಿಲ್ಲ. ಯಾಕೆಂದರೆ ತರಕಾರಿ ಎಲ್ಲ ಆಲ್ರೆಡಿ ಇರುತ್ತೆಲ್ಲ, ಗಂಟಾಗೋ ಚಾನ್ಸಸ್ ಇರೋದಿಲ್ಲ. ಹೀಗೇನೆ ನಾವು ನಿಧಾನವಾಗಿ ಹಗುರವಾಗಿ ತಿರುಗಿಸ್ಕೊತಾ ಇರಬೇಕು. ಈ ಥರ ತಿರುಗಿಸ್ಕೊಳೋದ್ರಿಂದ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಗೆಸ್ಟ್ ಬಂದಾಗ, ನೆಂಟರು ಬಂದಾಗ ನಾವು ಅರ್ಜೆಂಟಲ್ಲಿ ತಿಂಡಿನ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ಈ ಥರ ಕ್ವಿಕ್ಕಾಗಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಸಿಮ್ಮಲ್ಲಿ ಬಿಡಬೇಕು. ಸಿಮ್ಮಲ್ಲಿ ಬಿಟ್ಟಾಗಿದೆ. ಪ್ಲೇಟ್ ತೆಗೆದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ರಾಗಿ. ನೀವು ಇನ್ನೂ ತೆಳುವಾಗಿ ಬೇಕು ಅಂದರೆ ಇನ್ನೂ 1/4 ಕಪ್ ಅಷ್ಟು ನೀರು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಾಗುತ್ತೆ. ನಮ್ಮನೇಲಿ ಅಷ್ಟು ತೆಳುವಾಗಿ ಇಷ್ಟಪಡೋದಿಲ್ಲ. ಈ ಹದವಾಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟ ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.